ಫ್ರೆಂಚ್ ಫ್ರೈ ಮಾಡ್ತಾಯಿದ್ದೀನಿ. 3 ಆಲೂಗಡ್ಡೆ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳಿಬೇಕು. ತೊಳೆದ ನಂತರ ಉದ್ದುದ್ದಾಗಿ ಹಚ್ಕೋಬೇಕು. 3 ಆಲೂಗಡ್ಡೆ ಹಚ್ಕೊಂಡಿದ್ದೀನಿ. ನಂತರ ಇಲ್ಲಿ ಬಿಸಿನೀರು ಕಾಯಕ್ಕಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ಬಿಸಿನೀರಿಗೆ ಸ್ವಲ್ಪ ಉಪ್ಪು ಹಾಕಬೇಕು. ಸ್ವಲ್ಪ ಎಣ್ಣೆ ಹಾಕಬೇಕು. ಸ್ವಲ್ಪ ಎಣ್ಣೆ ಹಾಕಿದರೆ ಅಂಟ್ಕೊಳ್ಳಲ್ಲ, ಒಂದಕ್ಕೊಂದು ಅಂಟ್ಕೊಳ್ಳಲ್ಲ, ಚೆನ್ನಾಗಿರುತ್ತೆ. ಹಾಗಾಗಿ ಎಣ್ಣೆ ಹಾಕಬೇಕು. ಸ್ವಲ್ಪ ಉಪ್ಪು ಹಾಕಿದರೆ ಚೆನ್ನಾಗಿ ಇದಾಗುತ್ತೆ. ಕುದಿಯೋ ಟೈಮಿಗೆ ಇದನ್ನು ಹಾಕಬೇಕು. ಆಲೂಗಡ್ಡೆ ಉದ್ದಿದ್ದಾಗ ಹಚ್ಚಿದ್ದನ್ನು ಇದರಲ್ಲಿ ಹಾಕಿ ಬಿಸಿನೀರಲ್ಲಿ ಹಾಕಬೇಕು. ಕುದೀತಾ ಇದೆ, ಇದರಲ್ಲಿ ಹಾಕಿದ್ದೀನಿ. ಎಣ್ಣೆ ಹಾಕಿದರೆ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ, ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಕುದ್ಕೋತಾ ಇದೆ. ಕುದ್ದ ತಕ್ಷಣ ಬಸ್ಕೋಬೇಕು. ಕಾರ್ನ್ಫ್ಲೋರ್ ಇಲ್ಲ, ಹಂಗಾಗಿ ಅಕ್ಕಿ ಹಿಟ್ಟು ಹಾಕ್ಕೊತಿದ್ದೀನಿ. ಅಕ್ಕಿ ಹಿಟ್ಟು ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಅದು ಕಾರ್ನ್ಫ್ಲೋರ್ ಥರನೇ ಬರುತ್ತೆ. ಈ ಥರ ಕಲಿಸ್ಕೋಬೇಕು. ಎಣ್ಣೆ ಕಾಯ್ತಾ ಇದ್ದೀನಿ. ಇದು ನೀಟಾಗಿ ಕಲಿಸ್ಕೊಳ್ಳೋಣ. ಕಾರ್ನ್ಫ್ಲವರ್ ಹಾಕಿಲ್ಲ ಅಂದ್ರೂ ಅಕ್ಕಿ ಹಿಟ್ಟು ಚೆನ್ನಾಗಿರುತ್ತೆ. ಅದು ಅಕ್ಕಿ ಹಿಟ್ಟು ಗರಿ ಗರಿನೇ ಬರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ಎಣ್ಣೆಲಿ ಹಾಕಬೇಕು. ಗರಿ ಗರಿಯಾದ ಫ್ರೆಂಚ್ ಫ್ರೈ ರೆಡಿ. ಈಗ ಸ್ವಲ್ಪ ಖಾರ, ಸ್ವಲ್ಪ ಉಪ್ಪು, ಮಸಾಲ ಇದ್ದರೆ ಮಸಾಲ ಹಾಕೋಬೋದು. ಗರಂ ಮಸಾಲ ಇಲ್ಲಾಂದರೆ ಇದು ನನ್ನ ಹತ್ರ ಇಲ್ಲ, ಅದಕ್ಕೆ ಹಾಕ್ಕೊಂಡಿಲ್ಲ. ಮಿಕ್ಸ್ ಮಾಡ್ಕೋಬೇಕು. ಗರಿಗೆಯಾದ ಫ್ರೆಂಚ್ ಫ್ರೈ ರೆಡಿ. ಪ್ಲೀಸ್ ಯಾರು ಸಪೋರ್ಟ್ ಮಾಡಿಲ್ಲ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.